ಆಂಟಿ ನಾವು ಈಡಿಗ್ರೆ ಆಂಟಿ, ಸೊ ಏನು ಇದು ಬರಲ್ಲ ಫ್ಯೂಚರ್ ಅಲ್ಲಿ. It was at this moment that he knew he fucked up. ಮನೇಲೇನೋ ನಲ್ವಂತ ಮನೆ ಮನೆಯಲ್ಲಿ ಒಪ್ಪಸುಡು ಮುಂದೆಗೆ ಅವಳು ನಿನ್ನ ಮದುವೆ ಆಗ್ತೀನಿ ಅಂತಾರಲ್ಲ ಓದಿದ್ದೀನಿ ಹೋಗ್ಸೋಬಿದ್ರೆ ಎಕ್ಸ್ಟ್ರಾ ಕ್ಲಾಸ್ ಕೇಳಿ ಮೀಟ್ ಆಗೋಣ ಅಂದ್ರ ಯಾವಾಗ ಯಾವಾಗ ಅಲ್ಲಿ ಹೇಳ್ತಾ ಇದ್ದೀನಿ ನಾ ಮಾತಾಡಿಲ್ಲ ಅಂತ ಹುಡುಗರು ಲವ್ ಲೆಟರ್ ಕೊಡಕ್ಕೆ ಹೋಗೋದು ಮಾಡ್ಬಿಡಮ್ಮ ನಂಗೆ ಪಾಸ್ಗೆ ಹಾಕಿ ಕಥೆಲೆನ್ನೋ ಚಪ್ಪಲ್ ಕವಿತೆ ಸರ್ ಡ್ಯಾನ್ಸ್ ಆಡ್ತೀನಿ ನಾನು ಅವಳು ಏನ್ ಮಾತಾಡ್ತಾಳೆ ಕೇಳೋಣ ಅಂದ್ರೆ ಸಾಯ್ತಿರಲ್ರಿ ನೀವೆಲ್ಲ. ಮಾತಾಡಪ್ಪ ಮಾತಾಡಪ್ಪ ಏನಂತ ಕೇಳು ವಿಷಯ, ಏನಕ್ಕೆ ಹಿಂಗ್ ಕಲ್ಸ್ತೀರಾ ಅದಾದ್ರೂ ಕೇಳು. ಹಲೋ ನಾನು ನೋಡಿದೆ, ನಾನಂತ ಒಂದಿನಕ್ಕೆ ಕರ್ದಿಲ್ಲ ನಿನ್ನ. ಗಿಫ್ಟ್ ನೋಡಿದೆ, ಚೆನ್ನಾಗಿತ್ತು, ಥ್ಯಾಂಕ್ ಯು. ಲೆಟ್ರಾ ಎಲ್ರು ಚೆನ್ನಾಗಿ ಐತೆ ಅಂತವ್ರೆ. ಅನಿಸುತ್ತಿದೆ ಯಾಕೋ ಅದೇ ಲೆಟರ್ ಅಲ್ಲ, ಅದ್ರಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ಇದೆ. ಲೆಟ್ರಲ್ಲಿ ಏನ್ ಬರ್ದಿದ್ರಿ? ಒಂದ್ಸರಿ ರಿಪೀಟ್ ಮಾಡ್ತೀರಾ ಕಮಾನ? It was at this moment that he knew he fucked up. ಫೀಲಿಂಗ್ ಇಂದ ಬರ್ದಿರೋದಲ್ವಾ, ಆಯ್ತು ಅಟ್ಲೀಸ್ಟ್ ಅರ್ಥ ಆದ್ರೆ ಸಾಕು. ಗೊತ್ತಿಲ್ಲ, ನಿಮ್ ಹೆಸರು ಕೇಳಿದ ತಕ್ಷಣ ಆಟೋಮೆಟಿಕ್ ಆಗಿ ಒಂದ್ ಸ್ಮೈಲ್ ಬಂದ್ಬಿಡುತ್ತೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾವ ಸೀಮೆಯ ಮಾಯಗಾತಿಯೇ. ಓಕೆ, ಥ್ಯಾಂಕ್ ಯು ಫಾರ್ ಗಿಫ್ಟ್ಸ್, ಚೆನ್ನಾಗಿತ್ತು, ಬಾಯ್. ಅಂತ ಅವ್ನ ಅಕ್ಸೆಪ್ಟ್ ಮಾಡ್ತೀರಾ? ಹೌದು, ಲೆಟ್ರಲ್ಲಿ ಏನ್ ಬರ್ತಿದ್ರಿ? ಅದನ್ನೆಲ್ಲ ಕೇಳ್ಕೊಷ್ಟ ಆಮೇಲೆ ಮಾತಾಡಿ, ಇಲ್ಲ ಮಾತಾಡ್ಬೇಡ, ಫೋನ್ ಕಟ್ ಮಾಡಾಕ್ತೀನಿ. ಅವ್ಳ ಪ್ಲಾನ್ ಕ್ಯಾನ್ಸಲ್ ಮಾಡೋಕಂತ ಇವತ್ತು ಹೌದು, ಲೆಟ್ರಲ್ಲಿ ಏನ್ ಬರ್ದಿದ್ರಿ? ನಿನಗೇನ್ ಬಂತು ದಾಡಿ? ಲವ್ ನ ಎಕ್ಸ್ಪ್ರೆಸ್ ಮಾಡಿದ್ರೆ ನೀವು ಎಕ್ಸ್ಪ್ರೆಸ್ ಮಾಡಿದ್ರಾ? ಏನೇ ಎಕ್ಸ್ಪ್ರೆಸ್ ಮಾಡಿದ್ರಿ? ಲೈಕ್ ಕವನ ಏನೋ ಬರ್ದಿದ್ದೀರಲ್ಲ, ಅದನ್ನ ಸ್ವಲ್ಪ ರಿಪೀಟ್ ಮಾಡ್ತೀರಾ? ಅಷ್ಟೊಂದು ವ್ಯಾಲ್ಯೂ ಇದೆ ಅದಕ್ಕೆ. ವ್ಯಾಲ್ಯೂ ಇರೋದಕ್ಕೆ ಕೇಳ್ತಾ ಇರೋದು. ಏನೇನು ಗಿಫ್ಟ್ ಮಾಡಿದ್ರಿ ಹೇಳ್ರಿ? ಎಲ್ಲಾರು ಅನುಮಾನಿಸ್ತಾನೆ. ಹಲೋ. ಏನ್ ಐಡಿಯಾ ಮಾಡಿದ್ಯಾ ಸಂಧ್ಯಾ? ಇವಾಗ ಸಂಧ್ಯಾನ ಎಲ್ಲೂ ಹೋಗಕ್ ಬಿಡ್ಬೇಡ, ಅವ್ನ್ ಫೋನ್ ಮಾಡಿ ಮತ್ತೆ ಹೇಳ್ಬೇಕಂದ್ರೆ ಸಂಧ್ಯಾ ಇಲ್ಲೇ ಇಕ್ಸು. ಈ ತರ ಸಂಧ್ಯಾ ಲೈಕ್ ಇಟ್. What you don't like it? It's not cheap. ನಾಚ್ಕೊಂಡ್ ಸಾಯ್ತಿದ್ದೆ ನನ್ನ ಮಗನೇ. ಚೀಪ್ ಅಂತೆ, ಚೀಪು. ಅವ್ರಿಗೆ ನಿಮ್ ಫ್ರೆಂಡ್ ತಾನೆ? ಯಾವ ಹುಡುಗಿ ನನ್ನ ಫ್ರೆಂಡ್? ಆ ಹುಡುಗಿ ನನ್ನ ಫ್ರೆಂಡ್ ಅಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸಂಧ್ಯಾ ಪವಿತ್ರ ಸೇರ್ ಮಾಡಿರೋದು ಬಿಟ್ಟಾಕಿ. ಅರ್ಧ ಇವ್ನು, ಅರ್ಧ ಅವನ ಕೇಳಿದ್ದು ಇವನೇನೆ. ಕವನ ಬರ್ದಿದ್ದೀರಲ್ಲ ಅದೇ ಕವನ ಬರ್ದಿರೋದು ಹೇಳ್ಬೇಕಲ್ಲ, ಅವಳು ಬರ್ದಿರೋದು ಅವಳು ಯಾಕೆ ಅವ್ಳು ಗೊತ್ತಿರ್ತಲ್ವ ಏನು ಬರ್ದಿದ್ದೀನಿ ಅಂತ. ನಂಗೆ ಯಾಕೋ ನಿನ್ ಮಗನೇ ಇವೆಲ್ಲ ಮಾಡಿಸ್ತಿರೋದು ಅಂತ ಅನ್ನಿಸ್ತಾ ಇಲ್ವಾ? ಯಾ ಮಗ ಇವನೇ ತಿಕ್ಲಾ ಸುಮ್ನೆ ಮಾಡಕ್ಕೆ? ಇದೆಂತದಿದು? ಅಲ್ಲ, ಫಸ್ಟ್ ಆಫ್ ಆಲ್ ಎಲ್ಲಾರು ಬಂದಿ ಅವನನ್ನ ಬೈಯಲ್ವೇನೆ ಇವಾಗ? ಏನಕ್ಕೆ ಬೈತಾರೋ? ಲವ್ ಲೆಟರ್ ಇಸ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಮನೆಗಿದ್ರೆ ನಾವೇನ್ ಬೈದಿರ ಮುತ್ತ ಕೊಡ್ತೀವ ಅಂತ. ಇರ್ಬೋದೇನೋ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಇವೆಲ್ಲ ಹಿಂಗೆ ಡಿಸ್ಲಾಡ್ಕೊಂಡು ಇವನು ಅನ್ನೋದು ಒಂಥರ ಕಡಿಮೆ ಆಗ್ತದೆ, ಮಟನ್ ಊಟ ಸಿಗ್ತದೆ. ನಾವು ಬಂದ್ಬಿಡ್ತೀನಿ ಮಟನ್ ಊಟಕ್ಕೆ. ನಾನೇ ಕೊಡ್ತೀನಿ. ವರುಣ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬಿಡ್ತಾನೆ. ಮೂರ್ ಒದ್ದೆ ಖರ್ಚು. ನಾನು ನನ್ನ ಹೆಂಡತಿರು ಬೇಜಾರೇನಿಲ್ಲ, ಆಗ್ತೀವಿ. ವರುಣ ಹೇಳ್ದವರೆಲ್ಲ 3, 6 ಯಾರು ಮಾಡಲ್ಲ. 26 ಏನ ಹಲೋ, ನೀವು ನಿಜವಾಗ್ಲೂ ಹೇಮಂತಂಗಿಲ್ಲ
ಲೆಟ್ರ್ ಕೊಟ್ಟಿರೋದಾ ಅಥವಾ ಸುಮ್ಮನೆ ಪ್ರ್ಯಾಂಕ್ ಏನಾದ್ರು ಮಾಡ್ತಾ ಇದ್ದೀರಾ? ಏನಕ್ ಮಾಡ್ಲಿ ನಾನು? ಇವಾಗ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವಾಗ ಕಟ್ ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಂತ ಹೇಳಿದ್ಲು. ಆಲ್ರೆಡಿ ಮಾತಾಡಿದ್ಯಾ ಹುಡುಗಿ ಹತ್ರ? ಬಿಸಿ ಇರ್ತಾನೆ ಅಂತ ನಾನ್ ಮತ್ತೆ ಮಾಡಿಲ್ಲ. ನಾನ್ ಮಾತಾಡಿಲ್ವೇ ಸಂಧ್ಯಾ. ಸುಮ್ನೆ ಅವನ ಮೇಲೆ ಎಗರಾಡ್ಬೇಡ. ಯಾವಾಗ ಕಾಲ್ ಮಾಡಿದ್ರು ಅವರು? ಇಲ್ಲ ಅಕ್ಕ, ನಾನು ಅವಾಗ್ಲೇ ಈವ್ನಿಂಗ್ ಮಾತಾಡಿದ್ದೆ ಹೇಮು ಹತ್ರ. ಅವರು ಬಿಸಿ ಇದಾರೆ ಅಂತ ಕಟ್ ಮಾಡ್ಬಿಟ್ರು ಕಾಲ್ನ. ಪೋಕ್ಸೋ ಬಿದ್ದೋಗ್ಬಿಡುತ್ತೆ, ನನ್ನ ತಮ್ಮನ ಮೇಲೆ ಕಾಪಾಡ್ಕೊಬೇಕು. ಪೋಕ್ಸೋ ಬಿದ್ರೆ ಎಕ್ಸ್ಟ್ರಾ ಕ್ಲಾಸ್ ಕೇಳೆ. ಆಮೇಲೆ ನಾನು ಕತೆಲೆಣ್ಣು ಅವಾಗ್ಲೇ ಮಾತಾಡ್ದಾಗ ಏಮಂತೇನಾದ್ರು ಮೀಟ್ ಆಗೋಣ ಅಂತ ಅಂದೆ, ಅವ್ರು ಹೂ ಅಂದ್ರು. ಮೀಟ್ ಆಗೋಣ ಅಂದ್ರ? ಯಾವಾಗ? ಅವ್ರ ಫ್ರೆಂಡ್ ಶಶಾಂಕ್ ಅವ್ರ ಕಾಲೇಜ್ ಹತ್ರ ಬರಕ್ ಹೇಳಿದೀನಿ, ಅವರು ಸರಿ ಬರ್ತೀನಿ ಅಂದ್ರು. ವೆರಿ ಇಂಟ್ರೆಸ್ಟಿಂಗ್. ಆಯ್ತು, ನೀವು ಮಾತಾಡಿದ್ರಿ ಅಂತ ಅಂದ್ರಲ್ಲ, ಯಾವಾಗ ಮಾತಾಡಿದ್ರಿ? ನಾನು ಒಂದು 6:30 ಅಲ್ಲಿ ಮಾತಾಡಿದ್ದೆ ಅಕ್ಕ. ಫೋನ್ ಕೊಡು. ಆಯ್ತು, ತಗೋ ಚೆಕ್ ಮಾಡು. ಅಲ್ಲಿ ಹೇಳ್ತಾ ಇದೀನಿ ನಾನು ಮಾತಾಡಿಲ್ಲ ಅಂತ. ಮತ್ತೆ ಆ ಹುಡುಗಿ ಅದೇ ತೋರ್ಸಿದ್ರೆ ತಪ್ಪು ಮಾಡಿದ್ಯಾ ಅನ್ಕೊಂತಾರೆ, ಕಾಮ ಕುತ್ಕೊಂಡ್ರೆ ತಪ್ಪಿಲ್ಲ ಅಂತ. ಯಾವ ಊರು ಅವ್ರು ಕೇಳ? ಯಾವ ಊರು ನಿಮ್ದು? ನಮ್ದು KR-ಪುರ. ಎಲ್ಲಿರೋದು? ಯಾವಾಗ ಕಾಲ್ ಮಾಡಿದ್ರಿ ನೀವು? ಏನ್ರಲ್ಲಿ ಕಾಲ್ ಮಾಡಿದ್ರಿ? ನಾನು ಆಕ್ಚುಲಿ ನನ್ನ ಕ್ಲಾಸ್ಮೇಟ್ ಶಶಾಂಕ್ ಅಂತ ಇದ್ದಾನೆ, ಅವ್ರ ಮುಖಾಂತರವಾಗಿ ನಾನು ಮಾತಾಡಿದ್ದೆ ಹೇಮು ಹತ್ರ. ಶಶಾಂಕ್ ಫೋನ್ ಮಾಡ. ಕಾಲೇಜ್ಗೆ ಹೋಗೋದಲ್ಲ ಇದಕ್ಕೇನೋ ಹುಡುಗರುಗಳು ಲವ್ ಲೆಟರ್ ಕೊಡಕ ಹೋಗೋದು. ಈಗ ನಾನು ಶಶಾಂಕ್ ಫೋನ್ ಮಾಡಿ ಕೇಳಿದ್ರೆ? ಆಯ್ತು, ಪರವಾಗಿಲ್ಲ. ನೀವೇನಾದ್ರು ಸುಳ್ಳು ಹೇಳಿದ್ರೆ ನಾನಂತೂ ನಿಮ್ನ ಸುಮ್ನೆ ಬಿಡಲ್ಲ. ಅಕ್ಕ, ಸುಳ್ಳು ಏನಕ್ಕೆ ಹೇಳ್ಬೇಕು ಹೇಳಿ? ನಂಗೆ ಅಷ್ಟೊಂದು ಇದು ಫೀಲಿಂಗ್ಸ್ ಇರೋವಾಗ ನಾನು ಏನಕ್ಕೆ ಇದ್ ಮಾಡ್ಬೇಕು? ಎಷ್ಟನೇ ಕ್ಲಾಸ್ ಕೇಳಲಿ ಚೈಲ್ಡ್ ಚಪಾತಿ ಅಲ್ಕೋಬೋದು. ಪೋಕ್ಸೋ ನನ್ನ ತಮ್ಮನ್ನ 18 ವರ್ಷ ಕೆಳಗಡೆ ಅವಳು ಹುಡುಗಿ ಮಾತಾಡಿದೀನಿ ಅಂತ ಇವ್ ನೋಡ್ರೆ ಮಾತಾಡಿಲ್ಲ ಅಂತವ್ರೆ. ನೀನ್ ನೋಡ್ರೆ ನಾನ್ ಮಾಡಿದೀನಿ ಅಂತಿದ್ಯಾ? ಅಮ್ಮ ಏನೇ ಆಗ್ಲಿ 18 ಇಯರ್ಸ್ ಹುಡುಗಿ ಕೆಳಗಡೆ ಮಾತಾಡ್ಸ್ಲು ಬೇಡ ಅಂತ ಹೇಳಿ. ಎಷ್ಟನೇ ಕ್ಲಾಸ್ ನೀವು? 24 ವರ್ಷ. ಫಸ್ಟ್ PUC. ಓದಕ್ ಹೋಗು ಅಂತ ಹೇಳಿ ಫಸ್ಟ್ ಓದು ಅಂತ. ಅಲ್ಲಮ್ಮ, ನಿನ್ನ ಅಪ್ಪ ಅಮ್ಮ ಯಾರು ಇಲ್ಲ? ಪಾಸ್ವರ್ಡ್ ಹೇಳು. ಮಾನ ಮರ್ಯಾದೆ ಇರೋ ಪರ್ಸುಡು ಮುಂಡೆಗೆ ಓದಕ್ ಕಳ್ಸಿದ್ರೆ ಓದ್ಕೊ ಬರ್ರಿ. ನಂಗೇನ್ ಗೊತ್ತು? ಅವ್ರ ಮನೇಲಿ ಏನೋ ನನ್ವಂತ ಫಸ್ಟ್ ಇವನು ಮಾತಾಡಿದೀನಿ ಅಂತವನಲ್ಲ, ಅದನ್ನ ಪ್ರೂವ್ ಮಾಡ್ಕೊಳ್ಳೋಣ. ಇವ್ನು ಮಾತಾಡೋಣ ಇಲ್ವಾ ಅಂತ. ಅವ್ಳು ನಿಜವಾಗ್ಲೂ ಮಾಡ್ತಾವಳ ಹುಡ್ಗಂಗೆ. ಮಾತನಾಡುತ್ತಿರುವ ವ್ಯಕ್ತಿ ಇವ್ನು ಮಾತಾಡಿದಾನೆ ಅಂದ್ರೆ ಅಲ್ಲೇನೋ ಮಾಡಿಟ್ಕೊಂಡ್ ಬಂದಿರ್ತಾನೆ ಅಂತ. ಅದಕ್ಕೆ ನನ್ ಮೇಲೆ ಆಗ್ತಿದ್ದೀರಾ ನೀವು? ಆಯ್ತು, ಮಾತಾಡ್ಕೊಂಡು ಕೇಳ್ಕೊಬೇಕಂತ. ಯಾವಳ ಕೊಟ್ಟಿದ್ದಾಯ್ತಾ ತಗೊಂಡ್ರ? ಆಯ್ತು, ಚೆನ್ನಾಗಿದೆ ಅಂತ ಹೇಳಿ ಬಿಸಾಕ್ರಿ. ಫೋನ್ ಮಾಡ್ಕೊಂಡು ಏನಕ್ಕೆ? ಬಿಸಿ ಇರುತ್ತೆ. ಈ ಕಡೆ ಬಂದೆ ಒಂದೇ ಸಮಯ ಬಿಸಿಯಿಂದ ಏನಾಗ್ತದೆ? ಎಷ್ಟು ಮಳೆ ಹನಿ ತರ ಹೋಗ್ತಾ ಇದೀನಿ. ನನಗೆ ಸಸ್ಪೆನ್ಸ್ ಆಗಿ ಪಡ್ತಿಲ್ಲ ಅಂದ್ರೆ ನಾನು ನಿಜ ಹೇಳ್ತಾ ಇದೀನಿ. ನೀನ್ ಕೇಳ್ತಲ್ಲ, ನನ್ ಇಷ್ಟ ಅಲ್ಲ. ನಾನ್ ನಿಜ ಹೇಳಕ್ ನಾನು ಹೇಳಿದ್ದೀನಿ. ಫೋನ್ ಕೊಡು. ನಾನು ಫೋನ್ ಕೊಡಲ್ಲ. ಸೊ ಗೈಸ್, ಹೇಮಂತ್ ಆಕ್ಚುಲಿ ಸುಳ್ಳು ಹೇಳ್ತವನೆ. ಹೇಮಂತ್ಗೆ ಆಕ್ಚುಲಿ ಒಂದು ಹುಡುಗಿ ಕಾಲ್ ಮಾಡಿ ಇದೆಲ್ಲ ಆಗಿದೆ, ಏನೆಲ್ಲ ಆಗಿದ್ದೆ. ಆದ್ರೆ ಅವ್ನು ನನ್ನ ಮೇಲೆ ಬ್ಲೇಮ್ ಮಾಡಿ ಒಡ್ಸಕ್ಕೆ ಟ್ರೈ ಮಾಡ್ದ. ನಾನು ಬ್ಲೇಮ್ ಹೊತ್ಕೊಂಡಿಲ್ಲ. ಇವಾಗೂ ಹೇಳ್ತಾ ಇದೀನಿ, ನಿನ್ನೆ ಕಾರಣ. ಹೋಗಲಿ, ನನಗ್ ಕೊಡು ಫೋನ್. ನಿನ್ಗೆ ನಾಯಿನ ಮಾತಾಡೋದು ಬೇಡ. ನಾಯಿನ ಬೈದ್ಬಿಟ್ರೆ ನನ್ನ ಸಬ್ಸ್ಕ್ರೈಬರ್. ಹಲೋ ಹಲೋ, ನಮ್ಮಪ್ಪ ಮಾತಾಡ್ತಾರಂತೆ, ಮಾತಾಡಿ. ನಾವೇನ್ ಮಾತಾಡ್ಲಿ? ಅಲ್ಲ ಪುಟ್ಟ, ಯಾವ ಊರಮ್ಮ ನಿಂದು? ಅಂಕಲ್ ನಮ್ದು KR-ಪುರಮೇ ಅಂಕಲ್. ಓಕೆ ಪುಟ್ಟ, ಇದೆಲ್ಲ ತಪ್ಪು ಪುಟ್ಟ, ಇವೆಲ್ಲ ಮಾಡ್ಬಾರ್ದು ಪುಟ್ಟ. ಬಟ್ ನನಗೆ ಇಷ್ಟ ಇದೆ ಅಲ್ವಾ ಅಂಕಲ್, ಇವಾಗ ನಾನು ಏನ್ ಮಾಡ್ಲಿ ಹೇಳಿ? ಕರೆಕ್ಟ್ ಪುಟ್ಟ, ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ ಕಂಡು ತುಂಬಾ ಆಸೆ ಇದೆ. ಏನಂತ ಆಸೆ ಇರುತ್ತೆ ಗೊತ್ತಾ? ನನ್ನ ಮಗಳು ಚೆನ್ನಾಗಿ ಓದ್ಬೇಕು, ಮುಂದೆ ಬರ್ಬೇಕಂತ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅದ್ಮೇಲೆ ಆಸೆ ಬೀಳು. ಇಂಥ 100 ಜನ ಸಿಗ್ತಾರೆ. ಅಲ್ಲ, ಅಕಸ್ಮಾತ್ ಒಂದ್ ನಿಮಿಷ ಮೇಲೆ ಇದೆ ಅಂಕಲ್. ಅಲ್ಲ, ನಿಮ್ಗೆ ನೀವು ನಿಜವಾಗ್ಲೂ ಅವನನ್ನ ಲವ್ ಮಾಡ್ತೀರ? ನಾ ಮತ್ತೆ ಕೇಳ್ಕೊಡ್ತೀನಿ ಅವ್ರ ಅಮ್ಮನ ಕೈಲಿ. ಓಕೆ, ಮಾತಾಡ್ತಾಳೆ. ನಾನೇನೇ ಮಾತಾಡ್ಲಿ? ಅವ್ರೆಲ್ಲ ಹೇಳ್ತಾವ್ರಲ್ಲ, ನಿಜ ಅಂದ್ರೆ ಅದಾಗುತ್ತೆ.
ನಿಜ ಅಂದ್ರೆ ಗೊತ್ತಾಗುತ್ತೆ. ನಾನ್ ಶ್ವೇತಾ ಅಂತ. ಹಾ, ಎಲ್ಲಿರೋದಮ್ಮ? ಕೇರ್ಪುರಮಲ್ಲಿ ಎಲ್ಲಿರೋದಮ್ಮ? ನಾವು ಶಿವ ದೇವಸ್ಥಾನದ ಹತ್ರ. ಮಶಾಣ ರೋಡ್ ಹತ್ರನಾ? ಎಲ್ಲಿ ಓದ್ತಾ ಇರೋದು ನೀನು? ಅಂದ್ರೆ ನಾನು ಪರಿಪೂರ್ಣ. ಶಶಾಂಕ್ ಓದ್ತಾನಲ್ಲ ಆ ಕಾಲೇಜು. ಓದ್ಕೋ ಅಮ್ಮ, ಮುಂದೆ ಫ್ಯೂಚರ್ ಅಲ್ಲಿ ಇದೆ ಹುಡುಗರು ಎಲ್ಲ ಸುಮ್ಮನೆ ಓದ್ಕೋ, ಅದೆಲ್ಲ ಮಾಡಬಾರ್ದು. ಆಂಟಿ ನಾವು ಈಡಿಗ್ರೆ ಆಂಟಿ, ಸೊ ಏನು ಇದು ಬರಲ್ಲ ಫ್ಯೂಚರ್ ಅಲ್ಲಿ. ನೀವು ಈಡಿಗ್ರೇನಾ? It was at this moment that he knew. He fucked up. ಏನಂತ ನನ್ಗೆ ಯಾಕೋ ಹೆವಿ ಡೌಟ್ ನಿನ್ ಮೇಲೆ. ತುಂಬಾ ಇಷ್ಟ, ಅರ್ಥ ಮಾಡ್ಕೊಳ್ಳಿ ಆಂಟಿ ಪ್ಲೀಸ್. ಆಂಟಿ ಒಪ್ಕೊಳ್ಳಿ. ಹಾ, ನಿಮ್ಮ ಅಪ್ಪ ಅಮ್ಮ ಇದ್ದಾರಮ್ಮ? ಹೇಳಿದ್ಯಮ್ಮ? ಹೇಳಿದ್ದೀನಿ ಆಂಟಿ. ಏನ್ ಹೇಳಿದಾರಮ್ಮ? ಅವ್ರೇನು ಹೇಳಿಲ್ಲ. ಫಸ್ಟ್ ಅವ್ರ ಹತ್ರ ಕೇಳ್ಕೊಮ್ಮ, ಆಯ್ತಾ? ಚೆನ್ನಾಗಿ ಓದ್ಕೋ ಫಸ್ಟು. ಅಲ್ಲ ಅವನೇನು ಏನಮ್ಮ? ಯಾರು ಬೇಡ. ಯಾರು ಬೇಡ ಇರಮ್ಮ. ನಮ್ಮ ಅಪ್ಪ ಅಲ್ವಾ ಪುಟ ಅವ್ನು ಏನು ಕೆಲಸ ಮಾಡ್ತಾ ಇಲ್ಲ, ಏನಿಲ್ಲ, ದುಡಿಮೆ ಇಲ್ಲ, ಏನಿಲ್ಲ, ಒಂದು ಹಾಕೊಂತಿತ್ತು. ಫ್ಯೂಚರ್ ಅಲ್ಲಿ ನೀನ್ ದುಡಿತೀಯಾ? ಇನ್ನೊಂದ್ 2 ವರ್ಷ ಅಂಕಲ್ ನಾನೇ ಏನಾದ್ರೂ ಒಂದು ದುಡಿತೀನಿ. ಮತ್ 10 ವರ್ಷ ಕಟ್ಕೊಂಡು ಏನ್ ಮಾಡ್ತಿ ಪುಟ ನೀನು? ಮದುವೆ ಮಾಡ್ಬಿಡ್ರಿ. ಪ್ರೀತಿ ಬೇಕು ಅಷ್ಟೇ, ಅದು ಮದುವೆ ಆಗತ್ತೆ ಕಟ್ಟ ಪ್ರೀತಿ ಅಮ್ಮ, ಆಮೇಲೆ ಪ್ರೀತಿ ಇರಲ್ಲ ಅದು. ಮಾಡ್ಬಿಡಮ್ಮ, ನಾನು ಪಾಸ್ ಆಕ್ಟ್ ಹಾಕಿ ಕಥೆಲ್ಲ ಇನ್ನೂ ಚಪ್ಪರ್ ಕವಿತೆ ಸರ್ ಡ್ಯಾನ್ಸ್ ಆಡ್ತೀನಿ ನಾನು. ಹಲೋ, ನಮ್ಗೆಲ್ಲರಿಗಿಂತ ನೀನೇ ಫಸ್ಟ್ ಮದ್ವೆ ಆಗ್ಬಿಡ್ತೀಯಾ? ಅಮ್ಮ ನಮ್ಗೇನ್ ಗೊತ್ತಾ ಡೌಟು, ಇವನು ಅವ್ರಿಗೆಲ್ಲ ಕಾಲು ಗೀಲು ಎಲ್ಲ ಮಾಡವ್ರೆ, ಆ ಹುಡುಗಿ ಅದನ್ನೇ ಹೇಳ್ತಿರೋದು. ಯಾವಾಗ ಫೋನ್ ಮಾಡಿ? ಸ್ವಲ್ಪ ಬ್ಯಾಕ್ ಮುತ್ಕೊಂಡಿದ್ರೆ ಸಾಕಮ್ಮ. ಅಲ್ಲ ಅವಳು ನಿಮ್ ನಾನು 7 ಹೇಮಂತ, ನಮ್ಮ ಮನೇಲಿ ದೋಸೆ ಮಾಡೋರೆ. ಎಲ್ಲ ನಮ್ಮ ಅಪ್ಪನ ಕರೆಕ್ಟ್ ಹೇಳಿದ್ದಾರೆ. 18 ಅಂತ ವಯಸ್ಸು ತಕೊಂಡು ನೋವಲ್ಲೇ ಇರ್ತೀರಾ. ಸಬ್ಸ್ಕ್ರೈಬರ್ ಅಂತೆ. ಹಲೋ ಹಲೋ, ಅಕಸ್ಮಾತ್ ಅವನಿಗೂ ನಿನ್ ಮೇಲೆ ಫೀಲಿಂಗ್ಸ್ ಇದ್ರೆ ನಾನೇ ನಿನಗೆ ಕಾಲ್ ಮಾಡಿ ಹೇಳ್ತೀನಮ್ಮ, ಆಯ್ತಾ? ಓಕೆನಾ? ಪ್ಲೀಸ್ ಒಪ್ಸಿ ಅಕ್ಕ ಅವನ್ನ. ಅವನೇ ಬೇಕು. ಓ, ನಾನು ಹೇಳ್ತೀನಮ್ಮ ಅವನಿಗೆ. ಏನಾದ್ರೂ ಮಾಡಿ ಒಪ್ಸಿ ಅಕ್ಕ. ನಾನು ಹೇಳ್ತೀನಿ ಅವನಿಗೆ, ಅವನು ಒಪ್ಕೊಂಡ್ರೆ ಖಂಡಿತ. ಪ್ಲೀಸ್ ಹೆಲ್ಪ್ ಮಾಡಿ. ಹೋಗು, ಮಾಡಂತೆ ನೀನ್ ಬೇಕಂತೆ ನೀನ್ ಹೋಗ್ಬೇಕಂತೆ ಅಷ್ಟೇ. ಹೋಗು. ಸರಿ ಕಣಮ್ಮ, ಆಯ್ತು ಬಾ. ಅರುಣ ಛೀ ಅತ್ತಮ್ಮ, ನಮಗೂ ಬಂದಿಲ್ಲ ಹೇಮಂತ, ನೀನು ಏನಿದ್ರು ಓದೋದಕ್ಕೂ ಅಲ್ಲ ಹುಡುಗಿ ಕರ್ಕೊಂಡ್ ಬರೋದಲ್ಲ. ಕೇರ್ಪುರಂ ನಾನಿರೋದಲ್ಲಿ ಬಿದ್ರಲ್ಲಿ, ಅದು ಬಿದ್ರಲ್ಲಿಂದ 13 ಕಿಲೋಮೀಟರ್. ನಾನು ಅವಾಗ ಅಲ್ಲಿ ಗೊತ್ತೈತೆ ನೀನು. ಅಯ್ಯೋ ಮಾಮ, ಅವಾಗ ಹೋಗ್ತಿದ್ದು ದೇವಸ್ಥಾನಕ್ಕೆ ಹೋಗ ಅಷ್ಟೇ. ಅವ್ರಿಗೆ ಅದೇ ಹೇಳಿದ್ದು, ಮೀಟ್ ಮಾಡಿದೀವಿ, ಅವಾಗ ರೋಡ್ ಮಾಡಿದೀವಿ ಅಂತ. ಆಯ್ತು ಮಾಮ, ಇನ್ನ ಕತ್ತೆ ಕಟ್ಟಿ ಏನೇನು ಅನ್ಬೇಕು ಅವನೆಲ್ಲ ಅಂದ್ಬಿಡು ಮಾಮ. ಅವಳು ನಿನ್ನೆ ಮದುವೆ ಆಗ್ತೀನಿ ಅಂತಾಳಲ್ಲ, ಅಟ್ಟೇನಿಕಂತ ಓದಿದ್ದೀನಿ ನಿನ್ಗೂ ಇಬ್ರಿಗೂ. ನಾನು ಇರೋ ಸಾಲದಲ್ಲಿ ತೀರ್ಸಕ್ಕಾಗಲ್ಲ, ನಿಮ್ಮ ಮಾಡ್ಬಿಟ್ಟು ನಿಮ್ಮನ್ನ ಒಲೇನ್ ಹೇಳ್ತಾರೆ ಯಾರು? ತುಂಬಾ ಕಷ್ಟ ಐತೆ, ನಮ್ಮೂರ್ ಹೋಗಿ ಮದುವೆ ಮಾಡ್ಬೇಕು. ಅಲ್ಲ, ಫ್ಯೂಚರ್ ಅಲ್ಲಿ ಇವಾಗ ನನ್ ಬಾಧೆ ಜಾಸ್ತಿ. ಇದು ಅದ್ರಲ್ಲಿ ಬೇರೆ ಈ ಬಾಧೆ. ನಾನು ಇಷ್ಟಪಡ್ತಾ ಇದ್ದೀನ ಒಂದೇ ಪಾಯಿಂಟ್. ಯಾರು ಗೊತ್ತು? ಅವಳು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಮಕ ನೋಡಿಲ್ಲ ಅಷ್ಟೇ. ನಾನೇನ್ ದಿಕ್ಲ ಮಾಡ್ಲಿ? ಅವಳು ಮದುವೆ ಮಾಡು ಅಂತ ಹೇಳ್ಬೇಕಾಯ್ತು. ಅಂದ್ರೆ ಮಕ ನೋಡಿದ್ರೆ ಲೋ ಮಾಡ್ಬಿಡ್ತೀವಿ ಅವಳನ್ನ. ಯಾರು ಅಂದಿದ್ದು? ನೀನೇ ಹೇಳ್ದಲ್ಲ ಮಾಡ್ಕೊಂಡು ಹೋಗ್ತೇನೆ ಬಿಡ್ರಿ, ನಿಮ್ಗೆ ಯಾಕೆ?
ನಮ್ಮ ಜಾಗದಲ್ಲಿ ಆರು ಹಾಕ ಮನೆ ಕರ್ಕೊಂಡ್ ಅಂತ ಇರೋದು. ಐತೆ ಅದೇ ಅದು ಅಪ್ಪ ವಿಡಿಯೋ ಮಾಡು. ಡಿಗ್ರಿ ಆಗತ್ತ ಯಾವಾಗ ಬೇಡ ಹುಡುಗಿನ ಮದ್ದು ದೂರ ಇಟ್ರಿ. ಹೇಮಂತ ನೀನು ಸಕ್ಸಸ್ಫುಲಿ ಕೈ ಕಟ್ಟಿಟ್ಟದಲ್ಲಿ ನಂಗೆ ಗೊತ್ತಿತ್ತೆ ನಿನ್ನ ಹ್ಯಾಂಡ್ ರೈಟಿಂಗ್ ನಾನು ನೋಡ್ಬಿಟ್ಟಿದ್ದೆ. ಅದಕ್ಕೆ ಮ್ಯಾರೇಜ್ ಮಾಡ್ಕೊಂಡು ಬಂದ ಹೇಳ್ತೀನಿ ಗಿಲ್ತಾ ಇದ್ದ ನನಗೆ ಲಿಟ್ರಲಿ ಫೋನ್ ಕೊಡಮ್ಮ. ಯಾಕೆ ಕೊಡ್ತಿದ್ಯಾ? ಮಾಡ್ತೀಯಾ ನಿನ್ ಫೋನ್ ನನಗೆ ಕೊಡಿ ಇವಾಗ. ಎಲ್ರ ಜೊತೆ ಮಾಗ ಫೋನಲ್ಲಿ ರೆಕಾರ್ಡ್ ಮಾಡ್ಕೊ. ಡಿಲೀಟ್ ಮಾಡೋಣ ನಾನು ಪ್ರಾಮಿಸ್. ಕೊಡಿ ಫೋನು ಚೆಕ್ ಮಾಡ್ಬೇಕು. ಕುದ ದಿನ ಫೋನ್ ಕೊಡ. ನಾವು ಆ ಟೀಗೆ ಬಿಡ್ತೀವ. ಅವಾಗ ನಾನು ಅಂದಿದ್ದೆ I'm damn serious, I told you. ನಾನು ಡಿಲೀಟ್ ಮಾಡೋದ ಹೋಗೋಣ ಟೈಮ್ ಆಯ್ತು. ಲೈ ಬರ ತೀರಾ ಸಾಧ್ಯ ಬಿಟ್ಬಿಡ್ತೀವ ನಾವು. ಏನಕ್ಕ ಮಾಡ್ತಿದ್ಯಾ? ಅದು ಸಕ್ಸಸ್ಫುಲಿ ಪ್ರಾಂಕ್ ಆಗಿದ್ದಕ್ಕೆ ನಿಮ್ ಫೋನ್ ನನಗೆ ಕೊಡು. ಆಯ್ತು ಕೊಡ್ತಾನೆ. ನಮ್ಮ ಫೋನಿಂದ ವಿಡಿಯೋ ಇಟ್ಕೊಳ್ಳಿ. ಇನ್ನ ಪೇಪರ್ ಹಾಕೊಂಡೆ ಸೀರಿಯಸ್ ಇವತ್ತಿದ್ರೆ ನಿಮ್ ಫೋನ್ ನಾಳೆ ಇರುತ್ತೆ. ನಾಳೆ ಸಿಗಲ್ಲ ನನ್ನ ಕೈಯಲ್ಲಿ. ಪ್ರಾಂಕ್ ಅಂತ ಹೇಳ್ತಾ ಇಂತಾನೆ ಇನ್ನೇನು ಹೇಳಿ ಗುಳ್ಗು ನಿನ್ಗೆ. ಅದಮ್ಮ ನಾನೇ ಹೇಳಿದ್ರು ಹೇಳ್ಬೇಡ ಅದು ಮುಂಚೆ ಬಂದ್ಬಿಟ್ಟು ನಮ್ಮ ಹತ್ರ ಕಿವಿ ಹತ್ರ ನನಗೆ ಸಂಜಾಗಿ ಹೇಳ್ದ ಹಿಂಗೆ ಅಂತ ನಾವಿಬ್ರು ಸತ್ಕೊಂಡು ಹೇಳ್ಬೇಡ ಅವ್ನಿಗೆ ಅಂತ ಹೇಳಿದ್ರಿ. ಗಿಲ್ತಾ ಇದ್ದ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ನಾನೇ ಬೇಡ ಅಂತ ಸನ್ನೆ ಮಾಡ್ತಾ ಇದ್ದೆ. ಆಯ್ತಾ? ಆಯ್ತು ಬಿಡು. ಸೀರಿಯಸ್ ಅಂತ ತಗೊಂಡು ಅದ್ರ ಮನೆ ತನಕ ತಗೊಂಡು ಹೋಗ್ಬೇಡಿ, ಇಲ್ಲೇ ಬಿಟ್ಬಿಡಿ. ಗೈಸ್ ಪ್ರಾಂಕ್ ಮಾಡಿದ್ದು ಗೈಸ್ ಮಾಡಿದ್ದು ನಾನು ಸದ್ಯ ಕೆಳಗಡೆ ಬಾರಕ್ಕೆ ಇದೆಲ್ಲ ಅವ್ರು ಮತ್ತೆ ಕಾಲ್ ಮಾಡಿದ್ದು ನನಗೆ ಇಷ್ಟು ಪ್ರಿಯ. ಸರಿನಾ? ಎಷ್ಟು ಲೇಟ್ ಆಗಿ ಗೊತ್ತಾಯ್ತು ನಿನಗೆ? ಅಲ್ಲ ಲೇಟ್ ಆಗಿ ಗೊತ್ತಾಯ್ತು ನಿನಗೆ. ಕಂಡಿಡ್ದ ನಾವು ನಿನ್ ಫೋನ್ ಕೊಡ್ಸಂದ್ಯಾ? ಆಗಲ್ಲ ನಂಗೆ. ನಿನ್ ಫೋನ್ ಬೇಕು ನನ್ಗೆ ಇವಾಗ. ನನ್ನ ಫೋನ್ ಅಲ್ವಾ? ಪ್ರಾಂಕ್ ಅಂತ ಹೇಳ್ದೆ ತಾನೆ ಇನ್ನೇನು ಹೇಳು. ನಿನ್ ಫೋನ್ ನನ್ ಕೊಡಕ್ಕೆ ಇವಾಗ ಪ್ರಾಂಕ್ ಅಂತ ಹೇಳಿದ್ನಲ್ಲ. ಕೊಡು ಮಾಮ ಅಂತಲ್ಲ ಕೊಡು. ಪ್ರಾಂಕ್ ಅಂತ ಹೇಳಿದ್ನಲ್ಲ. ನಾನೇನ್ ಮಾಡ್ತೀನಿ? ಪ್ರಾಂಕ್ ಅಂತ ಹೇಳಿಲ್ವಾ? ಬಯಸ್ತೀರದಾ? ಪ್ರಾಂಕ್ ಅಂತ ಹೇಳಿಲ್ವಾ? ಗ್ಯಾಪ್ ಇರತ್ತೆ. ಮಾತಾಡ. ಹಲೋ. ಸೊ ಗೈಸ್ ಇದನ್ನ ಮಾಡಿದ್ದು ಕೇವಲ ತಮಾಷೆಗಾಗಿ, ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಇರಬೇಕು. ಆ್ಯಂಡ್ ಹೇಮಂತ್ ಯಾವಾಗಲೂ ಕೊಚ್ಕೊಂತಿದ್ದ ನನ್ಗೆ ಯಾರು ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಅಂತ. ಸೊ ಮನೆಯವ್ರ ಕೆಲಸ ಮಾಡೋದಕ್ಕೆ ಸುಮ್ಮನೆ ದುಡ್ದನ್ನ ಕೇಳೋದು. ಸೊ ಪ್ರ್ಯಾಂಕ್ ಮಾಡಬೇಕಾದ ಪರಿಸ್ಥಿತಿ ಬಂತು, ಪ್ರ್ಯಾಂಕ್ ಮಾಡಿದೆ. ಆ್ಯಂಡ್ ಇದನ್ನ ಎಲ್ಲರೂ ಕಾಮಿಡಿಯಾಗೆ ತಗೊಂಡಿದ್ದಾರೆ ನಮ್ಮ ಮನೇಲಿ. ಆತಮ್ಮ ಓಕೆನಾ? ಏಮಂತ ಓಕೆ ಆಲ್ ಫೈನ್? ಅವ್ನು ಮಾಡಿ ಫೈನ್. ಅವನು ಸೀರಿಯಸ್ ಆಗಿ ತಗೊಂಡು ಅವನು. ಓಕೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್. ತುಂಬ ಕಷ್ಟ ಒಂದು ಪ್ರ್ಯಾಂಕ್ ಮಾಡೋದು, ಒಬ್ರು ಹಿಂಗೆ ಮಾಡೋದು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿಬಿಡಿ. ಬಾಯ್.